ಶಾಲೆಗೆ ಕೀರ್ತಿಯನ್ನು ತಂದಿರ್ತಾರೆ. ಅದೇ ರೀತಿ ಚರಣ್ಯ 602, ಪ್ರಿಯಾ 600, ಹೇಮಂತ್ 581, ಸಿಂಧು 589, ನಿಖಿಲ್ ಎ 593, ಯಶವಂತ್ ರಾಜ್ 596, ಅನಸ್ 585, ಅರ್ಪಿತಾ 580 ಅಂಕಗಳನ್ನ ಪಡೆದು ಈ ಒಂದು ವಿಮಲಾ ಹೃದಯ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನ ತಂದಿರ್ತಾರೆ. ಇವರಿಗೆ ಮತ್ತು ಇವರ ಪೋಷಕರಿಗೆ ವೇದಿಕೆ ಮೇಲಿರ್ತಕ್ಕಂಥ ನಮಗೆ ಮದರ್ ಮೇರಿ ಅವರು ಅಥವಾ ಮದರ್ ತೆರೇಸಾ ಮೇರಿ ಅವರು ಯಾವ ರೀತಿ ಇರ್ತಾರೆ ಗೊತ್ತಿಲ್ಲ. ಈ ತಾಯಿ ನೋಡಿದ್ರೆ ನನಗೆ ಮದರ್ ತೆರೇಸಾ ಅವರೇ ನೆನಪಾಗ್ತದೆ. ನಾನು ರಿಯಲಿ ಪ್ರೌಡ್ ಆಫ್ ಹಿಮ್. ಅದಕ್ಕೆ ಝಾನ್ಸಿ ಮೇಡಮ್, ಅಲೆಕ್ಸಿ ಮೇಡಮ್ ಅವರೇ, ಝಾನ್ಸಿ ಮೇಡಮ್ ಅವರೇ, ಶ್ರವಣ್ ಕುಮಾರ್ ಅವರೇ, ಹಾಗೂ ಈ ವಿಮಲಾ ಹೃದಯದ ಎಲ್ಲ ಶಿಕ್ಷಕಿ ವರ್ಗದವರೇ, ವಿಶೇಷವಾಗಿ ಇವತ್ತು ತನ್ನ ಮಕ್ಕಳು ಸಾಧನೆ ಮಾಡಿರೋದನ್ನ ಕಣ್ತುಂಬಿ ನೋಡಿ ಅವರ ಮಕ್ಕಳನ್ನ ಎರಡು ಮಾತು ಹೊಗಳ್ತಾರೆ ಅಂತೇಳಿ ಇಷ್ಟು ದೂರ ಬಂದಿರತಕ್ಕಂಥ ಎಲ್ಲ ನಮ್ಮ ಪುಟಾಣಿ ಮಕ್ಕಳ ಪೇರೆಂಟ್ಸ್ ತುಂಬ ಹೊತ್ತು ಕಾಯಿಸ್ಬಿಟ್ಟಿದ್ದೀನಿ ಅನ್ಸುತ್ತೆ. ದಯವಿಟ್ಟು ಕ್ಷಮಿಸಿ. ಮುರಾರಿ ದೇಸಾಯಿ ಶಾಲೆಯವರು ಅಲ್ಲಿ 1.5 hour ಆಗುತ್ತೆ, ಕ್ಷಮಿಸಬೇಕು. ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಮೇಡಮ್ ಅವ್ರು ಕೇಳ್ತಾ ನೀವು RK ಫೌಂಡೇಶನ್ ಇಂದ ತುಂಬಾ ಸಹಾಯ ಮಾಡ್ತಾ ಇದ್ದೀರಾ ಎಜುಕೇಶನ್ಗೆ ಅಂತ. ಮೇಡಮ್ ಅವರು ನಾನೇನೋ ಒಂದು ಕನ್ಸರ್ನ್ ಇಟ್ಕೊಂಡು ಸೇವೆ ಮಾಡ್ತಾ ಇದ್ದೀನಿ ಅನ್ಕೊಂಡಿರ್ತಾರೆ. ಮೇಡಮ್, ದಿಸ್ ಇಸ್ ಐ ಥಿಂಕ್ ಹೋಪ್ಫುಲಿ ಐ ಥಿಂಕ್ ದಿಸ್ ಮೈ 7th year where I'm distributing the film books to my constituency. 7 ವರ್ಷದಿಂದ ನಿರಂತರ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಈ ದಾರಿಯಲ್ಲಿ ಎಷ್ಟೋ ಸಲ ಹೋಗಿದ್ದೀನಿ. ಸರ್ವಿಸ್ ಮೈಂಡ್ ಅಂದ್ರೆ ಕೆಲವು ಶಾಲೆಗಳಾಯ್ತು, ಎಲ್ಲ ಕಡೆ ಬ್ಯಾನರ್ ಹಾಕ್ತಾರೆ. ನಮ್ಮ ಶಾಲೆಯಲ್ಲಿ 620 ಬಂದಿದ್ದಾರೆ, ರಾಜ್ಯಕ್ಕೆ ಪ್ರಥಮ, ರಾಜ್ಯಕ್ಕೆ ದ್ವಿತೀಯ, ಅಥವಾ 600 ಬಂದಿರೋರು ಇಷ್ಟು ಜನ ಇದ್ದಾರೆ, 500 ಬಂದಿರೋರು ಇಷ್ಟು ಜನ ಅಂತೇಳಿ ಎಲ್ಲ ಕಡೆ ಬ್ಯಾನರ್ ಹಾಕ್ತಾರೆ ಮೇಡಮ್. ಅದರ ಜೊತೆಗೆ ಎಷ್ಟು ಮಕ್ಕಳು ಸ್ಕೋರ್ ಮಾಡ್ತಾರೆ ಅನ್ನೋದು ಯಾವ ರೀತಿ ಡಿಸ್ಪ್ಲೇ ಮಾಡ್ತಾ ಇದ್ದೀರೋ ಅದೇ ರೀತಿ ನಮ್ಮ ಮೇಡಮ್ ಅವ್ರು ಹೇಳಿದಂಗೆ ಎಷ್ಟು ಜನಕ್ಕೆ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೀರಿ ನಮ್ಮ ಶಾಲೆಯಲ್ಲೆಲ್ಲ ಡಿಸ್ಪ್ಲೇ ಮಾಡಿಬಿಟ್ರೆ ನನ್ನ ಪ್ರಕಾರ ರಾಜ್ಯದಲ್ಲಿ ಎಲ್ಲೂ ಈ ಎಜುಕೇಶನ್ ಕೊರತೆನೇ ಎಲ್ಲಿರಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ನಾವು ಪ್ರಥಮ ಸ್ಥಾನ ಬಂದಿದ್ದೀವಿ, ನಮ್ಮ ಶಾಲೆಗೆ ಬನ್ನಿ ಅನ್ನೋ ಒಂದು ಕಾಂಪಿಟೇಷನ್ ಅಲ್ಲಿ ನಾವು ಕಾಂಪಿಟೇಟ್ ಮಾಡಲ್ಲ. ಮದರ್ ತೆರೇಸಾ ಅವರ ದಾರಿಯಲ್ಲಿ ಹೋಗಿ ನಾವು ಉನ್ನತವಾದ ಶಿಕ್ಷಣವನ್ನ ಕೊಡ್ತೀವಿ. ಅವರು ಉನ್ನತವಾದ ವೈದ್ಯಕೀಯ ಸೇವೆಯನ್ನು ಕೊಟ್ಟರು, ಆರೈಕೆಯನ್ನು ತೋರಿಸ್ಕೊಟ್ರು. ಆದರೆ ಇಲ್ಲಿರ್ತಕ್ಕಂಥ ವಿಮಲಾ ಹೃದಯ ಸಂಸ್ಥೆನವರು ನಾವು ಪೈಪೋಟಿ ಕೊಡುವಂಥವರಲ್ಲ, ಶಿಕ್ಷಣಕ್ಕೆ ನಮ್ಮ ಕೈಯಲ್ಲಾದಷ್ಟು ಸಹಾಯ ಮಾಡಿ ಸಾವಿರಾರು ಮಕ್ಕಳ ಜೀವನ ಜ್ಯೋತಿಯನ್ನು ಬೆಳೆಯಲಿಕ್ಕೆ ನಾವು ಬಂದಿದ್ದೀವಿ ಅಂತೇಳಿ ಸುಮಾರು ಕಮ್ಮಿ ಫೀಸಲ್ಲಿ ಈ ಸಂಸ್ಥೆ ನಡೆಸ್ತಾ ಇದ್ದಾರೆ. KGF ಜನತೆಯ ಪರವಾಗಿ ನಿಮಗೆ ತುಂಬ ಹೃದಯದ ನಮಸ್ಕಾರ. ಅದೇ ರೀತಿ ಮೋಹನ್ ಕೃಷ್ಣ ಜೋಬಲ್ಲಿ ಚಿನ್ನದ ನಾಣ್ಯ ಯಾರು ಟಾಪ್ ಬರ್ತಾರ ಅಂತ ಚಿನ್ನದ ನಾಣ್ಯ ಕೊಡೋದಕ್ಕೆ ಜೋಬಲ್ಲಿ ದುಡ್ಡಿಲ್ಲ, ಅಥವಾ ಕಂಪ್ಯೂಟರ್ ಲ್ಯಾಪ್ಟಾಪ್ ಕೊಡೋದಕ್ಕೆ ಸರ್ಕಾರಿ ಹುದ್ದೆ ನಾನಿಲ್ಲ, MLA MP ಅಂತೂ ಆಗಲೇ ಇಲ್ಲ. ಆದರೆ ಒಂದು ಒಳ್ಳೆ ಮನಸ್ಸು ಏನಪ್ಪ ಅಂತಂದ್ರೆ, ನಾನು ಸರ್ಕಾರಿ ಶಾಲೆಯಲ್ಲಿ ಓದ್ದವನೇ. ನಮ್ಮ ಮೇಡಮ್ ಅವರ ಒಂದು ಗಮನಕ್ಕೆ ನಾನು ಕೂಡ ಸಹ ಒಂದು ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಈಚ್ ಒನ್ ಟೀಚ್ ಒನ್ ಅನ್ನೋ ಒಂದು ಸಂಸ್ಥೆಯಲ್ಲಿ ಬೆಳೆದಂತ ಹುಡುಗ ನಾನು ಮೇಡಮ್ ಅವರೇ. ಓಕೆ ಮೇಡಮ್. ಸೊ ಆ ನೋವು, ಆ ಒಂದು ಇನ್ಸ್ಪಿರೇಷನ್, ಆ ಒಂದು ರೆಕಗ್ನೈಸೇಷನ್ ಏನು ಅನ್ನೋದನ್ನ ಕಲಿತು ಇಲ್ಲಿ ಬಂದಿದ್ದೀನಿ. ಆ ಇನ್ಸ್ಪಿರೇಷನ್ ಏನಪ್ಪಾ ಅಂತಂದ್ರೆ, ಹೊಟ್ಟೆ ಹಸಿದಾಗ ಒಂದೊತ್ತು ಊಟ ಕೊಟ್ರೆ ಅದರ ತೃಪ್ತಿಯೇ ಬೇರೆ, ಅದೇ ತೃಪ್ತಿ ಪಟ್ಟ ಮೇಲೆ ಊಟ ಕೊಟ್ರೆ ಅದರ ಒಂದು ಆಸೆಯೇ ಬೇರೆ. ಆದ್ರಿಂದ ನಾನು ₹1 ಚಾಕ್ಲೇಟ್ ಕೊಟ್ಟರು ಮನಸಾರ ನಿಮ್ಮನ್ನ ಹುರಿ ತುಂಬಿಸ್ಬೇಕು, ನಿಮ್ಮ ಜೀವನದ ಹಾದಿಯನ್ನ ನಡೆಯುವಂಥದ್ದು ಹೋದ್ರೆ ಇದರ ಪ್ರತಿಫಲಗಳು ಅನೇಕ ಸಿಗತ್ತೆ ಅಂತೇಳಿ ನನ್ನ RK ಫೌಂಡೇಶನ್ ಕಡೆಯಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀನಿ. ನೀವೆಲ್ಲರೂ ಇಷ್ಟೊತ್ತು ಕಾಯ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ನಾನು ಕ್ಷಮೆಯನ್ನು ಯಾಚಿಸ್ತಾ ನಿಮ್ಮೆಲ್ಲರಿಗೂ ಉತ್ತಮವಾದ ಭವಿಷ್ಯವನ್ನ ಒದಗಿಸಲಿಕ್ಕೆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಇಲ್ಲಿ ಕೂತಿದಾರಲ್ಲ ಇವರು ಮತ್ತೆ ನಮ್ಮ ಶಿಕ್ಷಕರೇ ನಿಮಗೆ ಭಗವಂತ ಅಂತ ಹೇಳ್ತೀನಿ. ಮೊದಲನೇ ಗುರು ಯಾರಪ್ಪ ಅಂತಂದ್ರೆ ತಾಯಿ ಅಂತಾರೆ. ನನ್ನ ಪಕ್ಕದಲ್ಲಿ ಮೊದಲನೇ ಗುರು ಯಾರಂತಂದ್ರೆ ನೀವುಗಳೇ ಸರ್.
ನಾನು ಕೆಜಾಫ್ನ ತಾಲೂಕಿನ ಜನತೆಯ ಪರವಾಗಿ, ಕರ್ನಾಟಕ ತಾಯಿ ತಂದೆಯರ ಎಲ್ಲರ ಪರವಾಗಿ ಯಾರೆಲ್ಲ ಈ ಒಂದು ಒಳ್ಳೆಯ ಅಂಕಗಳನ್ನ ಪಡೆದು ತಾವೆಲ್ಲ ಶ್ರಮ ಪಟ್ಟರು ಅವರೆಲ್ಲರೂ ವಂದನೆಗಳನ್ನ ಹೇಳ್ತೀನಿ. ಮತ್ತೆ ನಮ್ಮ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹೇಳ್ತಾ ಇದೆ ಮೇಡಮ್ ಅವರೇ, 612 ಅಂಕ ಬಂದಿರೋರು ಇದ್ದಾರೆ ಅಲ್ಲಿ. ಐ ಥಿಂಕ್ 600 ಎಬೋ 450 ಬಂದಿರೋರು ಇದ್ದಾರೆ. ಜೀವನ 600 ಅಂಕ ಪಡೆದವನು ಉತ್ತಮ ಸ್ಥಾನಕ್ಕೆ ಹೋಗ್ಬಿಡ್ತಾನೆ, 400 ಅಂಕ ಪಡೆದವನು ಕೆಳ ಹಂತದಲ್ಲಿರೋದಕ್ಕೆ ಯಾವತ್ತೂ ಯೋಚನೆ ಮಾಡಬೇಡಿ. ಒಂದೇ ಒಂದು ಗುರಿ ನಮ್ಗೆ ಏನಿರಬೇಕು, 600 ಅಲ್ಲ, ಔಟ್ ಆಫ್ ಔಟ್ ಬಂದ್ರೂ ಒಂದು ಕೆಟ್ಟ ಕೆಲಸ ಮಾಡಿ ಅವನು ಸಿಗಾಕೊಂಡ್ರೆ ಅವನ 625 ಬಂದಿರೋದು ವೇಸ್ಟ್. ಅದೇ ಜಸ್ಟ್ ಪಾಸ್ 35% ಬಂದಿರೋನು ಯಾವುದೇ ರೀತಿಯಾದ ಕೆಟ್ಟ ಕೆಲಸಗಳಲ್ಲಿ ಇನ್ವಾಲ್ವ್ ಆಗ್ತೀರಾ, ಊರಲ್ಲಿ, ಸಮಾಜದಲ್ಲಿ, ಇಲ್ಲಿರ್ತಕ್ಕಂಥ ಗಣ್ಯರಲ್ಲಿ ಮತ್ತೆ ನಮ್ಮ ಗುರುಗಳಲ್ಲಿ ತುಂಬಾ ಡಿಸಿಪ್ಲೈನ್ ಹುಡುಗ, ತುಂಬಾ ಒಳ್ಳೆ ಹುಡುಗ ಅಂದ್ರೆ ಇಟ್ ಇಸ್ ಈಕ್ವಲ್ ಟು 625 ಮಾರ್ಕ್ಸ್ ಅಂತ ನಾನು ನಿಮಗೆ ತಿಳ್ಸಕ್ಕೆ ಹೇಳ್ತಾ ಇದ್ದೀನಿ. ದಯಮಾಡಿ ಯಾರು ಕಮ್ಮಿ ಇದ್ದಾರೆ ಅವ್ರು ಕುಗ್ಗೋದು ಬೇಡ, ಯಾರು ಜಾಸ್ತಿ ಬಂದಿಲ್ಲ ಅವ್ರು ಬೀಗೋದು ಬೇಡ. ಜಾಸ್ತಿ ಬೀಗಿದ್ರೆ ಇವತ್ತೊಂದು ವರ್ಷ ಎಲ್ಲ ಬೀಗಬೇಕಾದ್ರೆ ಇಡೀ ಜೀವನ ಬೀಗಬೇಕಾಗುತ್ತದೆ. ಸೊ ಎಲ್ರಿಗೂ ನಾನು ವಿಶ್ವಾಸ ಹೇಳ್ತಾ ಒನ್ಸ್ ಅಗೇನ್ ಐ ಆಮ್ ಥ್ಯಾಂಕ್ಫುಲ್ ಟು ವಿಮಲಾ. ಡಿಸ್ಟಿಂಕ್ಷನ್ ಮೇಲೆ ಮಾರ್ಕ್ಸ್ ತೆಗೆದುಕೊಂಡಿರುವ ಮಕ್ಕಳಿಗೆ ಆನರ್ ಮಾಡೋಕ್ಕೆ ತುಂಬ ಹೃದಯದಿಂದ ಜನರಲ್ ಮೈಂಡೆಡ್ ಪರ್ಸನ್ ಸರ್ ಆರ್.ಕೆ. ಮೋಹನ್ ಕೃಷ್ಣನ್ ನಮ್ಮ ಶಾಲೆಗೆ ಬಂದಿದ್ದಾರೆ. ತುಂಬ ಹ್ಯಾಪಿ ಆಗ್ತಾ ಇದೆ ನಮಗೆ. ನಾನು ಫಸ್ಟ್ ಟೈಮ್ ಅವರನ್ನು ನೋಡ್ತಾ ಇದ್ದೀನಿ, ಕೇಳಿದ್ದೀನಿ. ಅವರು ತುಂಬ ಮಕ್ಕಳಿಗೆ ಎಜುಕೇಷನಲ್ಲಿ ಬಾಳೆಯ ಇಂಟ್ರೆಸ್ಟ್ ತೋರಿಸಿ ಎಜುಕೇಷನ್ಗೆ ಎಷ್ಟು ವ್ಯಾಲ್ಯೂ ಕೊಡಬೇಕಂತಹ ಒಂದು ಇಂಟ್ರೆಸ್ಟ್ ತೋರಿಸಿ ಎಜುಕೇಷನ್ಗೆ ಮೋಟಿವೇಶನ್ ಮಾಡಿ ಮಕ್ಕಳಿಗೆ ಬೇಕಾಗಿರುವ ಮೆಟೀರಿಯಲ್ಸ್ ಎಲ್ಲ ಕೊಡಿಸ್ಕೊಂಡು ಕಳೆದ ವರ್ಷ ಎಲ್ಲ 600 ಎಬೋ ಮಾರ್ಕ್ಸ್ ತೆಗೆದಿರೋ ಮಕ್ಕಳಿಗೆ ಒಳ್ಳೆಯ ಅಮೌಂಟ್ ಕೊಟ್ಟು ಫ್ಯೂಚರ್ ಎಜುಕೇಷನ್ ಪಿಕಪ್ ಮಾಡೋಕ್ಕೆ ಅವರು ಸಹಾಯ ಮಾಡಿದಾರಂತೆ. ಅದೆಲ್ಲ ಕೇಳೋ ತುಂಬ ಖುಷಿ ಆಯಿತು. ಬಿಕಾಸ್ ಈಗ ಎಜುಕೇಷನ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ ಗೊತ್ತಿರುತ್ತೆ ಭಾಗದಲ್ಲಿ. ಈ ಆರ್.ಕೆ. ಫೌಂಡೇಶನ್ society is bright future with betterment. So in that ಸರ್ಗೆ ನಮ್ಮ ವಿಮಲ ಹೃದಯ ಇನ್ಸ್ಟಿಟ್ಯೂಷನ್ ಇಂದ ಒಳ್ಳೆಯ ದೈವ ಆಶೀರ್ವಾದನು, ಬ್ರೈಟ್ ಫ್ಯೂಚರ್ and his all the planning and what are the determination he is having in the bright. Let's be successful. We pray to God Almighty. May he succeed what his future intention has become a MLA of this our council. So we all give a hand for him and support him by the grace of God. I wish you all the very best.